ಹಲೋ ಡಿಯರ್ ಡಿಸಿಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ PYQ ಸೀರೀಸ್ ನ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಇದರಲ್ಲಿ ಯಾವೆಲ್ಲ ಕ್ವಶನ್ ಕೇಳಿದರೆ 2023 ಇಂದ 2025 ವರೆಗೂ ಎಲ್ಲಾ ಕ್ವಶನ್ಸ್ ವಿತ್ ಶಾರ್ಟ್ ಕಟ್ಸ್, ಏನೇನೆಲ್ಲ ಪಾಸಿಬಲ್ ಶಾರ್ಟ್ ಕಟ್ಸ್ ಇದೆ, ಏನೆಲ್ಲ ಟ್ರಿಕ್ಸ್ ಇದೆ, ಅದನ್ನೆಲ್ಲ ಹೇಳ್ತಾ ನಿಮ್ಗೆ ಸೊ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್. ಮೊದಲನೇದಾಗಿ ನಿಮ್ಗೆ ಬಿಫೋರ್ ಗೋಯಿಂಗ್ ಟು PYQs ನೀವು ಫಸ್ಟ್ ಸಿಲೆಬಸ್ ನ ಅರ್ಥ ಮಾಡ್ಕೋಬೇಕಾಗತ್ತೆ. ವಿತೌಟ್ ಅನಲೈಸಿಂಗ್ ಸಿಲೆಬಸ್ ನೀವು ಡೈರೆಕ್ಟ್ಲಿ PYQs ಗೆ ಹೋದ್ರೆ ಗೊತ್ತಾಗೋದಿಲ್ಲ. ಸೊ ನಿಮ್ಗೆ PYQs ನ ಸಾಲ್ವ್ ಮಾಡ್ಬೇಕಾದ್ರೆ ಇದು ಯಾವ ಟಾಪಿಕ್ ಇಂದ ಬಂದಿದೆ ಅಂತ ಗೊತ್ತಾಗಬೇಕು. ಅವಾಗ ನಿಮ್ಗೆ ಯಾವ ಟಾಪಿಕ್ ಗೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ, ಈ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ ಏನಿದೆ, ಇದು 4 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಟೋಟಲ್ ಆಗಿ. ನಿಮ್ಮ DCET ಗೆ 2026ಗೆ ಟೋಟಲ್ ಆಗಿ ನಿಮ್ಗೆ 6 ಟಾಪಿಕ್ ಬರ್ತಿದೆ ಇದರಲ್ಲಿ. ಸೊ 6 ಟಾಪಿಕ್ ನೀಟಾಗಿ ಫೋಕಸ್ ಮಾಡಿದ್ರೆ ಈಸಿ ಇರುತ್ತೆ. ಮ್ಯಾಥಮೆಟಿಕ್ಸ್ ನೀವು ತುಂಬಾ ಕಷ್ಟ ಅಂತ ಅನ್ಕೊಳಕ್ ಹೋಗ್ಬೇಡಿ, ಮತ್ತೆ ಆದಷ್ಟು ಶಾರ್ಟ್ ಕಟ್ಸ್ ನ ಕಲ್ತ್ಕೊಂತ ಹೋಗಿ, ನಿಮ್ಗೆ ಈಸಿ ಆಗುತ್ತೆ. ನಿಮ್ಗೆ 6 ಟಾಪಿಕ್ ಯಾವ್ಯಾವ್ದು ಅಂತಂದ್ರೆ, ಫಸ್ಟ್ ಟಾಪಿಕ್ಸ್ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅಂತ ಇದೆ. ಪ್ರಾಬಬ್ಲಿ ಇದರಿಂದ ಒಂದು ಕ್ವಶನ್ ಕೇಳ್ಬೋದು, ಎವ್ರಿ ಇಯರ್ ಕೇಳ್ಕೊಂಡ್ ಬಂದಿದ್ದಾನೆ. ಮತ್ತೆ ಅಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಂತ ಇದೆ. ಅಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ನಿಮ್ಗೆ ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್, ಸ್ಕೆಲಾರ್ ಮಲ್ಟಿಪ್ಲಿಕೇಶನ್, ಸ್ಪೆಸಿಫಿಕಲಿ ಮಲ್ಟಿಪ್ಲಿಕೇಶನ್ ಮತ್ತೆ ಟ್ರಾನ್ಸ್ಪೋಸ್, ಇದ್ರ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಒಂದು ಕ್ವಶನ್ ಕೇಳೋ ಚಾನ್ಸ್ ಇದೆ. ಮತ್ತೆ ಡಿಟರ್ಮಿನೆಂಟ್ಸ್ ಬಗ್ಗೆ ಕೇಳ್ತಾನೆ. ಡಿಟರ್ಮಿನೆಂಟ್ ಮತ್ತೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ. ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಕೇಳ್ಬೋದು, ಇವ್ಯಾಲ್ಯೂಯೇಟ್ ಮಾಡಿ ಅಂತ ಕೇಳ್ಬೋದು. ಡಿಟರ್ಮಿನೆಂಟ್ಸ್ ಅಲ್ಲಿ ಹ್ಯಾವ್ ಗಿವನ್ ಯು ದ ಶಾರ್ಟ್ ಕಟ್ಸ್, ಮೆನಿ ಶಾರ್ಟ್ ಕಟ್ಸ್ ನ ಯೂಸ್ ಮಾಡಿದ್ರೆ ಆನ್ಸರ್ ಬೇಗ ಬರುತ್ತೆ. ಇನ್ನೊಂದು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ. ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಈ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿದೆ, ಎಕ್ಸ್ ಕಂಡಿಡಿರಿ, ಲ್ಯಾಂಬ್ಡಾ ಕಂಡಿಡಿರಿ, ಎಂ ಫೈಂಡ್ ಔಟ್ ಮಾಡಿ ಅಂತ ಎಲ್ಲ ಕೇಳ್ತಾರೆ. ಸೊ ಅದ್ರ ಬಗ್ಗೆ, ಮತ್ತೆ ಆರ್ಡರ್ 2 ಆರ್ಡರ್ 3 ಬಗ್ಗೆ ಎಲ್ಲ ನೋಡ್ಬೇಕಾಗುತ್ತೆ. ಮತ್ತೆ ಕ್ರೇಮರ್ಸ್ ರೂಲ್, ಇದು ಕೂಡ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಕ್ರೇಮರ್ಸ್ ರೂಲ್ ನ. ನೆಕ್ಸ್ಟ್ ಅಡ್ಜಾಯಿಂಟ್ ಮತ್ತೆ ಇನ್ವರ್ಸ್ ಅಂತ. ಸಿಸ್ಟಮ್ ಆಫ್ ಈಕ್ವೇಷನ್ ಸಾಲ್ವ್ ಮಾಡೋದಕ್ಕೆ ಕ್ರೇಮರ್ಸ್ ಯೂಸ್ ಮಾಡ್ತಾರೆ. ಮತ್ತೆ ಅಡ್ಜಾಯಿಂಟ್ ಮತ್ತೆ ಇನ್ವರ್ಸ್ ಇವೆರಡಕ್ಕೂ ಶಾರ್ಟ್ ಕಟ್ಸ್ ಜಾಸ್ತಿ ಇದೆ. ಸೊ ಈ ಶಾರ್ಟ್ ಕಟ್ಸ್ ಗಳನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿ ನಾನು ಕ್ಲಾಸ್ ನಲ್ಲಿ ಹೇಳಿದೀನಿ. ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂಡ್ ಐಗನ್ ವ್ಯಾಲ್ಯೂಸ್ ಅಂತ, ಇದು ಪಕ್ಕಾ ಕ್ವಶನ್, ಓಕೆನಾ. ಸೊ ಇದು ಈ ಸರ್ತಿ 2026 ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮತ್ತೆ ರೂಟ್ಸ್ ಅಂತ ಇದೆ, ಅದ್ರ ಬಗ್ಗೆ ಕೇಳೋ ಚಾನ್ಸ್ ಇದೆ. ಸೊ ಇಷ್ಟು ನಿಮ್ಗೆ ಟಾಪಿಕ್ಸ್ ಗಳಿದೆ. ಸೊ ಇದರಲ್ಲಿ ಯಾವ್ದಾದ್ರು 4 ಟಾಪಿಕ್ ಇಂದ ಕ್ವಶನ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಕ್ವಶನ್ ನೋಡ್ತಾ ಹೋಗೋಣ, ಯಾವೆಲ್ಲ ಕ್ವಶನ್ ಕೇಳಿದಾನೆ ಅಂತ. ಸೊ ಜಸ್ಟ್ ಸ್ಟಾರ್ಟ್ ವಿತ್ 2023. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ, ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ದಿ ಎಲಿಮೆಂಟ್ಸ್ ಅಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ ಆರ್ 0 ದೆನ್ ಇಟ್ ಈಸ್ ಕಾಲ್ಡ್ ಅಂತ ಇದೆ. ಸೊ ದಿಸ್ ಇಸ್ ಅ ಕ್ವಶನ್ ಆನ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಎಲ್ಲಾ ತರದ ಟೈಪ್ಸ್ ಗಳನ್ನ ನೋಡ್ಕೋಬೇಕಾಗತ್ತೆ. ನೋಡಿ, ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಯಾವುದೇ ಒಂದು ಮ್ಯಾಟ್ರಿಕ್ಸ್ ನ ನೀವು ತಗೊಂಡಾಗ ನಿಮ್ಗೆ ಅಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಾದ್ರೂ 0 ಇತ್ತು ಅಂತ ಅಂದ್ರೆ ನೀವು ಉಲ್ಟಾ ನೆನ್ಪಿಟ್ಕೋಬೇಕು. ಅಬೋವ್ 0 ಇತ್ತು ಅಂತ ಅಂದ್ರೆ ಅದನ್ನ ನೀವು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಾಗತ್ತೆ. ಇದು ನಿಮ್ಗೆ ಗೊತ್ತಿರ್ಲಿ. ಸಪೋಸ್ ನೋಡಿ, ಒಂದು ಎಕ್ಸಾಂಪಲ್ ಬರೀತೀನಿ. ಲೆಟ್ಸ್ ಸೇ ಸೊ -3 0 0 2 1 0 4 4 5 6 ಅಂತ ಏನೋ ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳಿ. ನೋಡಿ, ಇವು ಡಯಾಗನಲ್ಸ್ ಅಲ್ವಾ. ಸೊ ದೀಸ್ ಆರ್ ಆಲ್ ದಿ ಡಯಾಗನಲ್ಸ್. ಈ ಡಯಾಗನಲ್ಸ್ ನ ಬಿಟ್ಬಿಟ್ಟು ಬೇರೆ, ಓಕೆನಾ. ಸೊ ಮೇಲ್ಗಡೆ ಇರೋ ಅಬೋವ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಈ ಡಯಾಗನಲ್ ಎಲಿಮೆಂಟ್ಸ್ ಗಿಂತ ಮೇಲೆ ಇತ್ತು ಅಂತ ಅಂದ್ರೆ ಇದನ್ನ ಲೋವರ್ ಟ್ರಯಾಂಗ್ಯುಲರ್, ಉಲ್ಟಾ ಮೇಲ್ಗಡೆ 0 ಇತ್ತು ಅಂತ ಅಂದ್ರೆ ಅದನ್ನ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅದು ನಿಮ್ಗೆ ನೆನಪಿರ್ಲಿ. ಸಪೋಸ್ ಇದೇ ಏನಾದ್ರು ಕೆಳಗಡೆ 0 ಇತ್ತು ಅಂತ ಅಂದ್ರೆ ಅದನ್ನ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಕೆಳಗಡೆನೂ 0 ಇತ್ತು, ಮೇಲ್ಗಡೆನೂ 0 ಇತ್ತು ಅಂದ್ರೆ ಅದನ್ನ ಏನಂತ ಕರಿತೀವಿ? ಕಮೆಂಟ್ ಮಾಡಿ ನನಗೆ, ಓಕೆನಾ. ಸೊ ಡಯಾಗನಲ್ಸ್ ಬಿಟ್ಬಿಟ್ಟು ಮೇಲ್ಗಡೆನೂ 0 ಇತ್ತು, ಕೆಳಗಡೆನೂ 0 ಇತ್ತು, ಎರಡೂ ಕಡೆ 0 ಇತ್ತು ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ? ಓಕೆನಾ, ಅದನ್ನ ಕಮೆಂಟ್ ಮಾಡಿ. ನೀವೇನಾದ್ರು ಕರೆಕ್ಟ್ ಆಗಿ ವಿಡಿಯೋ ಜೆನ್ಯೂನ್ ಆಗಿ ವಾಚ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ಓಕೆ, ಡನ್. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ದಿಸ್ ಇಸ್ ಅ ಸಿಂಗುಲರ್. ನೋಡಿ, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಲ್ಲ, ಅದ್ರ ಮೇಲೆ ಕ್ವಶನ್ ಕೇಳಿರೋದು. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಡಿಟರ್ಮಿನೆಂಟ್ ಯಾವತ್ತು 0 ಬರಬೇಕು. ಡಿಟರ್ಮಿನೆಂಟ್ ಆಫ್ ಏನ್ ಇರಬೇಕು? ಸಿಂಗುಲರ್ ಗೆ ಡೆಫಿನಿಷನ್ 0 ಇರಬೇಕು. ಜಸ್ಟ್ ಫೈಂಡ್ ದಿ ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ ಹೆಂಗ್ ಮಾಡೋದು? ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡೋದು ಗೊತ್ತಿರಬೇಕು. 4 ಇಂಟು ಎಕ್ಸ್ ಮೈನಸ್ 1 ಮೈನಸ್ 2 2s ಏನಾಗುತ್ತೆ? 4 ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿ ಅಷ್ಟೇ. ಸೊ 4x ಮೈನಸ್ 4 ಆಗುತ್ತೆ, ಈ ಮೈನಸ್ 4 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ದಟ್ ಈಸ್ 4x ಮೈನಸ್ 8 ಇಸ್ ಈಕ್ವಲ್ ಟು 0. ಸೊ 4x ಇಸ್ ಈಕ್ವಲ್ ಟು 8 ಆಗುತ್ತೆ.
ಸೊ 4 1s 4 2s ಆಗುತ್ತಲ್ವಾ, 4 1s 4 2s ಆಗುತ್ತೆ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಆನ್ಸರ್ ಏನ್ ಬರುತ್ತೆ, 2 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2. ಓಕೆನಾ, 2 ಇಸ್ ದಿ ಕರೆಕ್ಟ್ ಆನ್ಸರ್. ನಿಮ್ಗೆ ಏನಾದ್ರು ಸಿಂಪ್ಲಿಫಿಕೇಶನ್ ಫಾಸ್ಟ್ ಇತ್ತು ಅಂತಂದ್ರೆ ಬೇಗ ಬೇಗ ಮಾಡಿ. ದೀಸ್ ಆರ್ ಆಲ್ ದ ಸಿಂಪಲ್ ಸ್ಟೆಪ್ಸ್. ಓಕೆನಾ, ಪ್ರಾಕ್ಟೀಸ್ ಮಾಡ್ಬೇಕು. ಮ್ಯಾಥ್ಸ್ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಇದೆ. ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಇನ್ವರ್ಸ್ ಕೇಳಿದಾನೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಇನ್ವರ್ಸ್ ಗೆ ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಅಂತ ಹೇಳ್ತೀವಿ. ಅಡ್ಜಾಯಿಂಟ್ ಎ ಅಂತ ಅಂದ್ರೆ ಸಿಂಪಲ್, ಯು ನೀಡ್ ಓನ್ಲಿ 2 ಥಿಂಗ್ಸ್, ಒಂದು ಡಿಟರ್ಮಿನೆಂಟ್, ಇನ್ನೊಂದು ಅಡ್ಜಾಯಿಂಟ್ ಅಂತ. ಎರಡು ಕಂಡಿಡಿದ್ರೆ ಸಾಕು, ಇಟ್ಸ್ ಮೋರ್ ದೆನ್ ಇನಫ್. ಸೊ ಫಸ್ಟ್ ಆಫ್ ಆಲ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ ಫಾರ್ ದಿ ಗಿವನ್ ಮ್ಯಾಟ್ರಿಕ್ಸ್. ವಾಟ್ ಇಸ್ ದ ಡಿಟರ್ಮಿನೆಂಟ್? ಸಪರೇಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಬರೆದು ಬಿಡಿ. ಬಟ್ ಇಲ್ಲಿ ನಾನು ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಡಿಟರ್ಮಿನೆಂಟ್ ಏನಾಗುತ್ತೆ? ಸೊ ಜಸ್ಟ್ ಮಲ್ಟಿಪ್ಲೈ ಮಾಡಿ. -1 ಇಂಟು 7 -7 ಮೈನಸ್ 0 ಇಂಟು 5 ಬಂದ್ಬಿಟ್ಟು 0 ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು -7 ಆಯ್ತು. ನೆಕ್ಸ್ಟ್ ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ದಿ ಮೆಟ್ರಿಕ್ಸ್. ಒಂದು ಮೆಟ್ರಿಕ್ಸ್ ಗೆ ಅಡ್ಜಾಯಿಂಟ್ ನ ಈಸಿಯಾಗಿ ಹೇಳ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕ್ಲಾಸ್ ನಲ್ಲಿ. ಹೆಂಗೆ ಹೇಳ್ಬೋದು ಅಂತಂದ್ರೆ, ಸೊ ಇವೆರಡನ್ನ ಇಂಟರ್ಚೇಂಜ್ ಮಾಡಬೇಕು, ಇವೆರಡದು ಸೈನ್ ಚೇಂಜ್ ಮಾಡಬೇಕು. ಇವೆರಡನ್ನ ಇಂಟರ್ಚೇಂಜ್ ಮಾಡಿ ಇಲ್ಲಿ 7 ಬರ್ಕೋಬೇಕು, ಇಲ್ಲಿ 7, ಇವೆರಡು ಇಂಟರ್ಚೇಂಜ್ ಮಾಡ್ತಾ ಇದೀನಿ. ಇಲ್ಲಿ -1 ಬರ್ಕೋಬೇಕು, ಇವೆರಡು ಹಂಗೆ ಬರ್ಕೋಬೇಕು, ಬಟ್ ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ 0ನೇ ಇರುತ್ತೆ, ಇಲ್ಲಿ ಏನ್ ಬರುತ್ತೆ -5. ಅಂದ್ರೆ ಇಲ್ಲಿ -0 ಅಂತ ಬರಿಬೇಕು, ಬಟ್ 0ಗೆ ಸೈನ್ ಇಲ್ಲ. ಓಕೆನಾ, ಹಂಗಾಗಿ ಇದು ಬರುತ್ತೆ. ಸೊ ಡಿಟರ್ಮಿನೆಂಟ್ ಬಂತು, ಅಡ್ಜಾಯಿಂಟ್ ಬಂತು, ತಗೊಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, 1 ಇದನ್ನ ಬೇರೆ ಕಲರ್ ಅಲ್ಲಿ ಬರೀತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ಸೊ ದಿಸ್ ಇಸ್ ಈಕ್ವಲ್ ಟು 1 ಡಿಟರ್ಮಿನೆಂಟ್ ಈಸ್ ವಾಟ್, -7 ಆಗುತ್ತೆ ಇಂಟು ಅಡ್ಜಾಯಿಂಟ್ ಬರೀರಿ. ಅಡ್ಜಾಯಿಂಟ್ ಏನಾಗುತ್ತೆ ಇಲ್ಲಿ 7 0 -5 -1 ಆಗುತ್ತೆ. ಸೊ ಈ ಆನ್ಸರ್ ಇಲ್ಲಿ ನೋಡ್ಕೊಳ್ತಾ ಹೋಗಿ. 7 0 ಮೈನಸ್ ನೋಡಿ 7 0 -5 -1 -1/7. ಸೊ ಆಪ್ಷನ್ ನಿಮ್ಗೆ ಯಾವ್ದಾಗುತ್ತೆ? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ನೋಡಿ ಮತ್ತೆ ಮೈನಸ್ ಇಲ್ಲಿ ಕೆಳಗಡೆ ಇದೆಯಲ್ಲ ಸರ್ ಅಂತ ಹೇಳ್ಬೇಡಿ. ಮೈನಸ್ ಎಲ್ಲಿ ಬೇಕಾದ್ರೆ ಇರ್ಬೋದು. ಸಮ್ ಟೈಮ್ಸ್ ಅವ್ನು ಮಿಡಲ್ ಅಲ್ಲಿ ಕೊಡ್ತಾನೆ, ಕೆಳಗಡೆ ಕೊಡ್ತಾನೆ, ಮೇಲ್ಗಡೆ ಕೊಡ್ತಾನೆ. ಆಲ್ ಆರ್ ಸೇಮ್ ಓನ್ಲಿ. ಹಾಗಾಗಿ ಆಪ್ಷನ್ ಎ ಆಗುತ್ತೆ. ಸೊ ಇದು ನಿಮ್ಮ 2023 ಕೇಳಿರೋ ಕ್ವಶನ್. ತುಂಬಾ ಈಸಿ ಇರುತ್ತೆ ಮಕ್ಕಳೇ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾರಾದ್ರೂ ನಿಮ್ಗೆ DCET ಎಕ್ಸಾಮ್ ಕಷ್ಟ ಅಂತಂದ್ರೆ ಮಕ್ಕಳದ್ ಬನ್ನಿ. ಓಕೆನಾ, DCET ಎಕ್ಸಾಮ್ ತುಂಬಾ ಅಂದ್ರೆ ತುಂಬಾ ಡೆಡ್ಲಿ ಈಸಿ. ಅರ್ಥ ಆಯ್ತಲ್ವಾ? ಕಷ್ಟ ಅಂತೂ ಇಲ್ಲ. ಪ್ರೊವೈಡೆಡ್ ನಿಮ್ಗೆ ಒಳ್ಳೆ ಮೆಂಟರ್ ಬೇಕಾಗ್ತಾರೆ, ಪ್ಲಸ್ ನಿಮ್ಗೆ ಪ್ರಾಕ್ಟೀಸ್ ಮತ್ತೆ ಆ ಕನ್ಸಿಸ್ಟೆನ್ಸಿಯಿಂದ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಷ್ಟೇ. ಅವೆರಡು ನಿಮ್ಗೆ ಇಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಡೂ ಮಿರಾಕಲ್ಸ್. ಓಕೆ, ನಾನು ನಿಮ್ ಮುಂಚೆನೆ ಹೇಳ್ದಂಗೆ ಐಗನ್ ವ್ಯಾಲ್ಯೂಸ್ ಮೇಲೆ ಕ್ವಶನ್ ಕೇಳ್ತಾನೆ ಅಂತ ಹೇಳಿದೀನಿ. ಸೊ ದ ಐಗನ್ ವ್ಯಾಲ್ಯೂ ಆಫ್ ದಿ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಇದಕ್ಕೆ ಐಗನ್ ವ್ಯಾಲ್ಯೂಸ್ ಏನು ಅಂತ ಕೇಳಿದಾನೆ. ನಿಮ್ಗೆ ನೋಡಿ, ನಿಮ್ಗೆ ಏನಾದ್ರು ಮೆಟ್ರಿಕ್ಸ್ ಏನಾದ್ರು ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಆಗಿದ್ರೆ, ಅಥವಾ ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಆಗಿದ್ರೆ, ಅಥವಾ ಡಯಾಗನಲ್ ಮೆಟ್ರಿಕ್ಸ್ ಆಗಿದ್ರೆ, ಈ ತರ ನಿಮ್ಗೆ ಕೊಟ್ಟಿರೋ ಮೆಟ್ರಿಕ್ಸ್ ಏನಾದ್ರು ಈ ಮೂರಲ್ಲಿ ಯಾವ್ದಾದ್ರು ಒಂದು ಕ್ಯಾಟಗರಿಗೆ ಸೇರಿತ್ತು ಅಂತ ಅಂದ್ರೆ, ಸೊ ಇದಕ್ಕೆ ಐಗನ್ ವ್ಯಾಲ್ಯೂಸ್ ಏನಾದ್ರು ಕೇಳ್ದ ಅಂತ ಅಂದ್ರೆ, ಇಟ್ ಇಸ್ ದೇ ಆರ್ ನಥಿಂಗ್ ಬಟ್ ಡಯಾಗನಲ್ ಎಲಿಮೆಂಟ್ಸ್ ಗಳೇ ಆಗಿರ್ತವೆ. ಇವು ನಿಮ್ಗೆ ಗೊತ್ತಿರ್ಬೇಕು, ಡಯಾಗನಲ್ ಎಲಿಮೆಂಟ್ಸ್ ಗಳೇ ಆಗಿರ್ತವೆ. ಈಗ ನೀವು ಯೋಚನೆ ಮಾಡಿ, ಈ ಕೊಟ್ಟಿರುವಂತಹ ಮೆಟ್ರಿಕ್ಸ್ ಎಂತ ಮೆಟ್ರಿಕ್ಸ್ ನೋಡಿ, ಮೇಲ್ಗಡೆ 0 ಇದೆ, ಡಯಾಗನಲ್ ಎಲಿಮೆಂಟ್ಸ್ ಇವು. ಓಕೆನಾ, ಸೊ ಇವು ಡಯಾಗನಲ್ ಎಲಿಮೆಂಟ್ಸ್, ಇದ್ರ ಮೇಲ್ಗಡೆ 0 ಇದೆ ಅಂತಂದ್ರೆ ಇದು ಎಂತ ಮೆಟ್ರಿಕ್ಸ್ ಇದು? ಸೊ ದಿಸ್ ಮೆಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಎಂತ ಮೆಟ್ರಿಕ್ಸ್? ಮೇಲ್ಗಡೆ 0 ಇತ್ತು ಅಂತಂದ್ರೆ ಇದನ್ನ ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರೀತಾರೆ. ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರೀತಾರೆ, ಮೇಲ್ 0 ಇತ್ತು ಅಂತಂದ್ರೆ. ಸೊ ಹಂಗಿತ್ತು ಅಂತಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಏನ್ ಕಾಣ್ತಿದಾವೆ ಅವೇ ನಿಮ್ಮ ಐಗನ್ ವ್ಯಾಲ್ಯೂಸ್ ಆಗ್ತವೆ. ಅಂದ್ರೆ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಸೊ 3 and 3 ಆರ್ ದಿ ಆನ್ಸರ್ಸ್. ಎಲ್ಲಿದೆ 3 3 ಅಂತ? ಆಪ್ಷನ್ ಸಿ ನಲ್ಲಿದೆ. ಓಕೆನಾ, ಸೊ ವೆರಿ ಸಿಂಪಲ್. ಈ ಮೂರಲ್ಲಿ ಯಾವ ಮೆಟ್ರಿಕ್ಸ್ ಕೊಟ್ಟರು ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಅವೇ ಆನ್ಸರ್. ಓಕೆನಾ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಎಸ್ ನೋಡಿ, ಮತ್ತೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಿಮ್ಗೆ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಅಂತ ಮಾಡ್ತಾ ಇದ್ದೀವಿ. ಸೊ ಲಿಮಿಟೆಡ್ ಸೀಟ್ಸ್ ಇದೆ. ನಿಮ್ಗೆ ಕಂಪ್ಲೀಟ್ ಚಾಪ್ಟರ್ 1 ಇಂದ 24 ಚಾಪ್ಟರ್ ಫ್ರಮ್ ಆಲ್ ದಿ ಸಬ್ಜೆಕ್ಟ್ಸ್ ನಾವು ಕವರ್ ಮಾಡ್ಕೊಡ್ತಾ ಹೋಗ್ತೀವಿ. ನಿಮ್ಗೆ ರೆಕಾರ್ಡೆಡ್ ಅವೈಲೇಬಲ್ ಇರುತ್ತೆ, ಟೆಸ್ಟ್ ಸೀರೀಸ್ ಅವೈಲೇಬಲ್ ಇರುತ್ತೆ. ನಮ್ಮ ಆಪ್ ಅಭ್ಯಾಸ ಲರ್ನಿಂಗ್ ಆಪ್ ಅಂತ ನೀವು ಡಿಸ್ಕ್ರಿಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕಂಪ್ಲೀಟ್ ಆಗಿ ಅವೈಲೇಬಲ್ ಇರುತ್ತೆ. ನೀವು ಎನಿ ಟೈಮ್ ನಮಗೆ ಆಫ್ಟರ್ ದ ಎಕ್ಸಾಮ್ ಆಲ್ಸೋ ನಿಮಗೆ ಫ್ರೀ ಗೈಡೆನ್ಸ್ ಕೊಡ್ತೀವಿ. ನಿಮ್ಗೆ ಆಪ್ಷನ್ ಎಂಟ್ರಿ ಇಂದ ಹಿಡಿದು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಕಂಪ್ಲೀಟ್ ಆಗಿ ಸಪೋರ್ಟ್
ನಮ್ ಕಡೆಯಿಂದ ನಿಮ್ಗೆ ಇರುತ್ತೆ. ಸೊ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದೀವಿ ನಂಬರು, ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ ಬಗ್ಗೆ ವಿಚಾರಿಸಿ, ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ನೋಡಿ. ಓಕೆನಾ, ಕ್ಲಾಸಸ್ ಎಲ್ಲ ನೋಡಿ ನಮ್ದು ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ. ನಾವು ನಮ್ಮ ಬುಕ್ ಇರುತ್ತೆ, ಆ ಬುಕ್ ನ ಸ್ಟಡಿ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ಓಕೆನಾ, ಜಾಯಿನ್ ಆಗಿ. ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಇರುತ್ತೆ. ಓಕೆ, ಯು ಕ್ಯಾನ್ ಯೂಸ್ ಆಫ್ ಇಟ್. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ, ಇದು ಕೂಡ ನಿಮ್ಗೆ 2024 ನಲ್ಲಿ ಕೇಳಿರುವಂತ ಕ್ವಶನ್. ಇಫ್ ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ಅಂಡ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ದೆನ್ ಮ್ಯಾಟ್ರಿಕ್ಸ್ ಬಿ ಅಂತ ಕೇಳಿದ್ದಾನೆ. ನೋಡಿ, ವೆರಿ ಸಿಂಪಲ್ ಕ್ವಶನ್ ಇದು ಕೂಡ. ಇದು ಅಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಅದ್ರ ಮೇಲೆ ಇರುವಂತಹ ಕ್ವಶನ್. ಸೊ ಜಸ್ಟ್ ಸಿಂಪಲ್ ಸಾಲ್ವ್ ಮಾಡೋದು ಅಷ್ಟೇ ಕೆಲಸ ಇಲ್ಲಿ. ನೋಡಿ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ದಿಸ್ ಅಂತ ಕೇಳಿದಾನೆ. ದೇ ಆರ್ ಆಸ್ಕಿಂಗ್ ಬಿ ಮ್ಯಾಟ್ರಿಕ್ಸ್ ಅಲ್ವಾ. ಬಿ ಮ್ಯಾಟ್ರಿಕ್ಸ್ ಅಂದ್ರೆ ಇದು. ಈ ಬಿ ಬೇಕು ನಿನ್ಗೆ. ಈ ಬಿ ಬೇಕು ಅಂತ ಅಂದ್ರೆ ಏನ್ ಮಾಡಿ, ಇದೇ ಈಕ್ವೇಶನ್ ಅಲ್ಲಿ ಈ ಬಿ ನ ಆ ಕಡೆ ತಗೊಂಡೋಗಿ, ಯಾಕೆ ಆ ಕಡೆ ತಗೊಂಡ್ ಹೋಗ್ತೀರಾ ಸರ್, ಬಿನೇ ಬೇಕಲ್ವಾ? ಹೌದು, ಇಲ್ಲಿ ಮೈನಸ್ ಬಿ ಇದೆ. ಟು ಮೇಕ್ ಇಟ್ ಆಸ್ ಪ್ಲಸ್ ಬಿ ಅದನ್ನ ಆ ಕಡೆ ತಗೊಂಡ್ ಹೋಗ್ತೀನಿ. ಈ ಮೆಟ್ರಿಕ್ಸ್ ನ ನಾನು ಈ ಕಡೆ ತಗೊಂತೀನಿ. ಓಕೆನಾ, ಸೊ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಹೋಯ್ತು ಅಂದ್ರೆ ಅಪೋಸಿಟ್ ಸೈನ್ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೇಕು. ಈ ಎ ಹಂಗೆ ಬರೀತೀನಿ, ಮೈನಸ್. ನೋಡಿ, ಇದೆಲ್ಲ ಮೆಟ್ರಿಕ್ಸ್ ಈ ಕಡೆ ಬಂತು ಅಂದ್ರೆ ಮೈನಸ್ ಆಗುತ್ತೆ. ಮೈನಸ್ ಆ ಮೆಟ್ರಿಕ್ಸ್ ಏನಿದೆ ಅದನ್ನ ಬರ್ಕೊಂಡ್ಬಿಡಿ. ಏನಿದೆ ಅಲ್ಲಿ 5 ಮೈನಸ್ 3 4 6 ಇದೆ, ವಿಚ್ ಇಸ್ ಈಕ್ವಲ್ ಟು ಈ ಮೈನಸ್ ಬಿ ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಬಿ. ನನಗೆ ಬಿನೇ ಬೇಕಿರೋದು. ನಾವು ಸಬ್ಸ್ಟಿಟ್ಯೂಟ್ ಎ ಇಸ್ ಗಿವನ್, ಎ ಗಿವನ್ ಕೊಟ್ಟಿದ್ದಾನೆ, ಸಬ್ಸ್ಟಿಟ್ಯೂಟ್ ಮಾಡಿ. 3 ಮೈನಸ್ 2 4 1 ಅಂತ ಇದೆ, ಮೈನಸ್ ಅಲ್ಲೇನಿದೆ ಅದನ್ನೇ ಬರ್ಕೊಂಡ್ಬಿಡಿ. 5 ಮೈನಸ್ 3 4 6 ದಟ್ ಈಸ್ ಈಕ್ವಲ್ ಟು ಬಿ ಆಗುತ್ತೆ. ಈಗ ನೀವು ಸಬ್ಟ್ರಾಕ್ಟ್ ಮಾಡಿ. ನೋಡಿ, ಡೈರೆಕ್ಟ್ ಆಗಿ ಬರೀರಿ. ಈಗ 3 ಮೈನಸ್ 5 ಏನಾಗುತ್ತೆ, ದಟ್ ವಿಲ್ ಬಿ ಮೈನಸ್ 2 ಆಗುತ್ತೆ. ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ 2 ಪ್ಲಸ್ 3 ಏನಾಗುತ್ತೆ, ಇಟ್ ವಿಲ್ ಬಿ 1 ಆಗುತ್ತೆ. ನೋಡಿ, ಮೈನಸ್ 2 1 ಇಲ್ಲಿದೆ ನೋಡಿ, ಸಿ ನಲ್ಲಿದೆ. ಅದು ಅಷ್ಟೇ ಇರೋದಿಲ್ಲ, ಯಾವ್ದು ಆಪ್ಷನ್ ಅಲ್ಲೂ ಇಲ್ಲ. ಬಟ್ ಆದ್ರೂ ಮಾಡಂಗಿದ್ರೆ ಮಾಡಿ. 4 ಮೈನಸ್ 4 ಏನಾಗುತ್ತೆ, ಇಟ್ ವಿಲ್ ಬಿ 0. 1 ಮೈನಸ್ 6 ಏನಾಗುತ್ತೆ, ದಟ್ ಈಸ್ ಮೈನಸ್ 5 ಆಗುತ್ತೆ. ಎಲ್ಲಾನು ಮಾಡಕ್ ಹೋಗ್ಬೇಡಿ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಆಪ್ಷನ್ ನಿಮ್ಗೆ ಸಿ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸಿಂಪಲ್ ಆಗಿ ಮಾಡಿ. ನೀವು ಜಾಸ್ತಿ ಸಿಂಪ್ಲಿಫೈ ಮಾಡಿದಷ್ಟು ಜಾಸ್ತಿ ಮಿಸ್ಟೇಕ್ಸ್ ಆಗೋ ಚಾನ್ಸ್ ಇರುತ್ತೆ. ಸ್ಪೆಷಲಿ ದ ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್. ನೀವು ಆದಷ್ಟು ಶಾರ್ಟ್ ಕಟ್ಸ್, ಟ್ರಿಕ್ಸ್ ನ ಯೂಸ್ ಮಾಡ್ಕೊಂತ ಹೋಗಿ ಕಡಿಮೆ ಸಿಂಪ್ಲಿಫಿಕೇಶನ್ ಅಲ್ಲಿ ನೀವು ಆನ್ಸರ್ ನ ಪಡೆಯೋದಕ್ಕೆ ಟ್ರೈ ಮಾಡಬೇಕು. ಸೊ ದಿಸ್ ಇಸ್ ದ ಕ್ವಶನ್ ಆನ್ ಕ್ರೇಮರ್ ರೂಲ್. ಓಕೆನಾ, ಸೊ ಕ್ರೇಮರ್ ರೂಲ್ಸ್ ಮೇಲೆ ಇರುವಂತಹ ಕ್ವಶನ್. ಸಿಂಪಲ್ ಇದೆ ಕ್ವಶನ್ ಕೂಡ. ಸೊ ಇದು ಕೂಡ 2024 ನಲ್ಲಿ ಕೇಳಿರುವಂತಹ ಕ್ವಶನ್. ಓಕೆ, ನೋಡ್ತಾ ಹೋಗೋಣ ಕ್ವಶನ್ ಏನಂತಂದ್ರೆ. ಸೊ ಇದು ಒಂದು ಮ್ಯಾಟ್ರಿಕ್ಸ್ ಇದೆ, ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ. ಅವೆರಡು ಪ್ರಾಡಕ್ಟ್ ಮಾಡಿದ್ರೆ ಇನ್ನೊಂದು ಏನೋ ಒಂದು ಮ್ಯಾಟ್ರಿಕ್ಸ್ ಬರುತ್ತಂತೆ. ಆಬ್ವಿಯಸ್ಲಿ ಯು ಟೇಕ್ ದಿ ಪ್ರಾಡಕ್ಟ್, ನಿಮ್ಗೆ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ತರ ಬರುತ್ತೆ. ಓಕೆ, ಸೊ ನೀವು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, 3 ಇಂಟು ಎಕ್ಸ್ 3x ಬರುತ್ತೆ, ಮೈನಸ್ 4 ಇಂಟು ವೈ ದಟ್ ಈಸ್ ಈಕ್ವಲ್ ಟು ದ ಫಸ್ಟ್ ಎಲಿಮೆಂಟ್ 10 ಬರುತ್ತೆ. ನೋಡಿ, ನಾನು ಜಸ್ಟ್ ಮಲ್ಟಿಪ್ಲೈಡ್ ಅಷ್ಟೇ, ಮಲ್ಟಿಪ್ಲೈ ಮಾಡಿದೀನಿ. ಇನ್ನೊಂದು ಈಕ್ವೇಶನ್ ಬರುತ್ತೆ, ಅವಶ್ಯಕತೆ ಇಲ್ಲ, ಇದರಲ್ಲೇ ಡೀಲ್ ಮಾಡ್ಕೊಂತ ಹೋಗಿ. ಓಕೆನಾ, ಇಲ್ಲ ಅಂತಂದ್ರೆ ಎರಡನ್ನೂ ಬರ್ಕೊಂಡು ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಕ್ರಾಮರ್ ರೂಲ್ ಆದ್ರೂ ಹಾಕಿ, ಇಲ್ಲಾಂದ್ರೆ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರಲ್ಲ ಮೆಥಡ್ ಆಫ್ ಎಲಿಮಿನೇಷನ್ ಆದ್ರೂ ಯೂಸ್ ಮಾಡಿ ಆನ್ಸರ್ ಬರುತ್ತೆ. ಬಟ್ ನಾನು ಟ್ರಯಲ್ ಅಂಡ್ ಎರರ್ ಯೂಸ್ ಮಾಡ್ತೀನಿ. ಟ್ರಯಲ್ ಅಂಡ್ ಎರರ್ ಯೂಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಆರ್ ಎಲ್ಸ್ ನೀವು ಇನ್ನೊಂದು ಈಕ್ವೇಶನ್ ಬರ್ಕೊಳಗಿದ್ರೆ ಬರ್ಕೊಂಬಿಡಿ. ಯಾವ್ದು ಇನ್ನೊಂದು ಈಕ್ವೇಶನ್ 9x ಇದೆಯಲ್ವಾ, ಏನಿದೆ ಅಲ್ಲಿ 9x ಇದೆ. 9x ನೆಕ್ಸ್ಟ್ 2y ಪ್ಲಸ್ 2y ಇಸ್ ಈಕ್ವಲ್ ಟು ವಾಟ್, ಇಸ್ ಈಕ್ವಲ್ ಟು ಇಲ್ಲಿ 2 ಕಾಣ್ತಾ ಇದೆ. ಸೊ ಇವೆರಡನ್ನು ಈಕ್ವೇಶನ್ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಳೋಂಗಿದ್ರೆ ನೀವು ಸಾಲ್ವ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಟ್ರಯಲ್ ಅಂಡ್ ಎರರ್ ಚೆಕ್ ಮಾಡ್ತಾ ಹೋಗಿ ಅಷ್ಟೇ. ಆಪ್ಷನ್ಸ್ ಗಳನ್ನ ಒಂದೊಂದೇ ಚೆಕ್ ಮಾಡ್ಕೊಂತ ಹೋಗಿ. ನಿಮ್ಗೆ ಯಾವ ಮೆಥಡ್ ಇಷ್ಟನೋ ಆ ಮೆಥಡ್ ಮಾಡಿ. ಸೊ ನಾನು ಯಾವ ಮೆಥಡ್ ಯೂಸ್ ಮಾಡೋಣ ನೀವೇ ಹೇಳಿ. ಜಸ್ಟ್ ನಾನು ಸಾಲ್ವ್ ಮಾಡ್ಬಿಡ್ತೀನಿ ಈಕ್ವೇಶನ್ಸ್ ಗಳನ್ನ. ಬೆಟರ್ ನಾನು ಈಕ್ವೇಶನ್ಸ್ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ಈಕ್ವೇಶನ್ಸ್ ನ ಸಾಲ್ವ್ ಮಾಡಂಗಿದ್ರೆ ಸಿಂಪಲ್, ನಿಮ್ಗೆ ಎಷ್ಟೊಂದು ಮೆಥಡ್ಗಳು ಇದಾವೆ ಅಂತಮ್ಮ. ಇದೇ ಮೆಥಡ್ ಯೂಸ್ ಮಾಡಿ ಅಂತ ಏನ್ ನಾವು ರೆಕಮೆಂಡ್ ಮಾಡಲ್ಲ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ವ್ಯಾಲ್ಯೂಸ್ ನ ನೋಡ್ಕೊಂತ ಹೋಗಿ. ಎಕ್ಸ್ ನ ಕಂಡು ಹಿಡಿದು ಬಿಟ್ರೆ ಸಾಕು. ಎಕ್ಸ್ ಎಲ್ಲಾದ್ರಲ್ಲೂ ಡಿಫ್ರೆಂಟ್ ಇದೆ ನೋಡಿ, ಎಲ್ಲಾದ್ರಲ್ಲೂ ಎಕ್ಸ್ ಇಸ್ ಡಿಫ್ರೆಂಟ್. ಓನ್ಲಿ ಜಸ್ಟ್ ಫೈಂಡ್ ಎಕ್ಸ್ ಅಷ್ಟೇ. ಎಕ್ಸ್ ನ ಕಂಡು ಹಿಡಿದು ಬಿಟ್ರೆ ಸಾಕು. ಎಕ್ಸ್ ನ ಕಂಡು ಹಿಡಿಬೇಕು ಅಂತಂದ್ರೆ ಈ ಜಸ್ಟ್ ಕ್ಯಾನ್ಸಲ್ ವೈ ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸಿಂಪಲ್, ವೈ ನ ಕ್ಯಾನ್ಸಲ್ ಮಾಡ್ಕೋಬೇಕಂತಂದ್ರೆ ಈ ಈಕ್ವೇಶನ್ ನ ನೀವೇನ್ ಮಾಡಿ ಅಂತಂದ್ರೆ ಮಲ್ಟಿಪ್ಲೈ ದಿಸ್ ವಿತ್ 2 ಮಾಡಿ. ದಿಸ್ ವಿತ್ 2, ಅವಾಗ ಟೋಟಲ್ ಮೊದಲನೇ ಫುಲ್ ಈಕ್ವೇಶನ್ ಸೇಮ್ ಬರುತ್ತೆ ನೋಡ್ಕೊಂತ ಹೋಗಿ. ಮೊದಲನೇ ಈಕ್ವೇಶನ್ ಇದೆ ಇಲ್ಲಿ 3x ಮೈನಸ್ 4y ಇಸ್ ಈಕ್ವಲ್ ಟು 10 ಇದೆ. ಇದನ್ನ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಏನಾಗುತ್ತೆ, 18x ಪ್ಲಸ್ 4y. ಅಂದ್ರೆ ಕೋಎಫಿಷಿಯಂಟ್ ಆಫ್ y ನ ಕ್ಯಾನ್ಸಲ್ ಮಾಡೋದಕ್ಕೆ ಕೋಎಫಿಷಿಯಂಟ್ ಆಫ್ y ನ ಸೇಮ್ ಮಾಡ್ಕೊಂತ ಇದೀನಿ. ಇಲ್ಲಿ 4 ಇದೆ,
ಅದನ್ನ 2 ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಷ್ಟೇ, 4 ಆಗ್ಬಿಡುತ್ತೆ. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ 4 ಆಗುತ್ತೆ. ಈಗ ಜಸ್ಟ್ ಆಡ್ ಅಪ್ ಮಾಡಿ, ಆಡ್ ಅಪ್ ಮಾಡಿದ್ರೆ ಏನೇನಾಗುತ್ತೆ ಅಂತ ನೋಡ್ತಾ ಹೋಗಿ. ಸೊ 4y ಕ್ಯಾನ್ಸಲ್ ಆಗುತ್ತೆ. ನೀವು ಕ್ರೇಮರ್ಸ್ ರೂಲ್ ಯೂಸ್ ಮಾಡ್ತೀರಾ ಮಾಡಿ, ನಿಮ್ಗೆ ಇನ್ನ ಮೆಥಡ್ ಇದೆ, ಬೇಜಾನ್ ಮೆಥಡ್ಗಳು ಇದೆ, ಮಾಡಂಗಿದ್ರೆ ಮಾಡ್ಬೋದು. ಅಡಿಷನ್ ಮಾಡಿ, 18 + 3 ಎಷ್ಟಾಗುತ್ತೆ 21 ಆಗುತ್ತೆ. ಸೊ 21x ದಟ್ ಈಸ್ ಈಕ್ವಲ್ ಟು, ಸೊ 14 ಆಗುತ್ತಲ್ವಾ, 14 ಆಗುತ್ತೆ. ಈಗ ಕ್ಯಾನ್ಸಲ್ ಮಾಡ್ಕೊಂತ ಹೋಗಿ, ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ತಾ ಹೋಗಿ. ಸೊ 7 ಹೋಗುತ್ತೆ ನೋಡಿ, 7 2 14, 7 3 21 ಆಗುತ್ತೆ. ಸೊ ಈಗ ಸಿಂಪಲ್ ಆಗಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 2 ಇದೆ, 3 ಕೆಳಗಡೆ ಹೋಗುತ್ತೆ, 2/3 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2/3. ಎಕ್ಸ್ ಇಸ್ ಈಕ್ವಲ್ ಟು 2/3 ಎಲ್ಲಿ ಕಾಣ್ತಾ ಇದೆ ನೋಡ್ಕೊಂತ ಹೋಗಿ. ಅದು ಕಾಣ್ತಾ ಇರೋದು ಆಪ್ಷನ್ ಏನಲ್ಲಿ ಮಾತ್ರ. ವೈ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ ಸರ್, ಅವಶ್ಯಕತೆ ಇಲ್ಲ ನಮ್ಗೆ. ನೋ ನೀಡ್ ಟು ಫೈಂಡ್ ವೈ ವ್ಯಾಲ್ಯೂ, ಬಿಕಾಸ್ ಎಕ್ಸ್ ನಿಮ್ಗೆ ಯಾವ್ದು ಸೇಮ್ ಬರ್ತಾ ಇಲ್ಲ, ಇದೊಂದೇ ಬರ್ತಾ ಇರೋದು. ವೈ ಬೇಕಾದ್ರೆ ನೀನ್ ಎಕ್ಸ್ ವ್ಯಾಲ್ಯೂ ಇಲ್ಲಿ ಎಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ವೈ ವ್ಯಾಲ್ಯೂ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಫ್ ಎ ಇಸ್ ಈಕ್ವಲ್ ಟು ದಿಸ್ ದೆನ್ ಎ ಇನ್ವರ್ಸ್ ಅಂತ ಕೇಳಿದಾನೆ. ಇದು ಕೂಡ 2024 ನಲ್ಲಿ ಕೇಳಿರುವಂತಹ ಕ್ವಶನ್ ನೋಡಿ. ಎ ಇನ್ವರ್ಸ್ ಆಲ್ರೆಡಿ ನಿಮ್ಗೆ 2-3 ಸರಿ ಕೇಳಿದ್ದಾರೆ, ಓಕೆನಾ. ಸೊ ನಿಮ್ಗೆ ಗೊತ್ತಾಯ್ತು. ಸೊ ಎ ಇನ್ವರ್ಸ್ ಗೆ ಫಾರ್ಮುಲಾ ಮತ್ತೆ ಬರೀತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. 1/ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಆಗತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಡಿಟರ್ಮಿನೆಂಟ್ ನ ಕಂಡುಹಿಡ್ಕೊಂಬಿಡಿ, ಇಲ್ಲೇ ಕಂಡುಹಿಡ್ಕೊಂಬಿಡಿ. 1/ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡ್ಬಿಡಿ. ಹೌ ಟು ಫೈಂಡ್ ದ ಡಿಟರ್ಮಿನೆಂಟ್ ನೋಡಿ. ಈಗ -2 ಇಂಟು 3 -6 ಆಗುತ್ತೆ. ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಸಪ್ರೇಟ್ ಆಗಿ, ಇನ್ಸ್ಟೆಡ್ ಆಫ್ ಡೂಯಿಂಗ್ ಇಟ್ ಸಪ್ರೇಟ್ಲಿ ನಾನು ಇಲ್ಲೇ ಮಾಡ್ತಾ ಇದ್ದೀನಿ. -6 ಮೈನಸ್ ಇದು ನೋಡಿ, ಎರಡಲ್ಲಿ ಒಂದು ಮೈನಸ್ ಇದೆ ಅಂದ್ರೆ ಮಿಡಲ್ ಅಲ್ಲಿ ಪ್ಲಸ್ ಆಗುತ್ತೆ. 6 2s ಏನಾಗುತ್ತೆ 12 ಆಗುತ್ತೆ. ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್ ಮಾಡೋದು ಗೊತ್ತಿರಬೇಕು, ದಟ್ ಇಸ್ ದ ಬೇಸಿಕ್ ಥಿಂಗ್. ಇಂಟು ಅಡ್ಜಾಯಿಂಟ್ ಮಾಡೋದು ಗೊತ್ತಿದೆ. ಇವೆರಡು ಇಂಟರ್ಚೇಂಜ್ ಮಾಡಬೇಕು. ಇಲ್ಲಿ 3 ಬರುತ್ತೆ, ಇಲ್ಲಿ -2 ಬರುತ್ತೆ. ಇವೆರಡದು ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ -6 ಬರಿಬೇಕು, ಇಲ್ಲಿ 2 ಬರಿಬೇಕು. ಓಕೆ, ಸೊ ಇದೆ ನಿಮ್ಮ ಆನ್ಸರ್. ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ. ಇದೇನಾಗುತ್ತೆ 1/6 ಆಗುತ್ತೆ. -6 + 12 6 ಆಗುತ್ತೆ. ದಿಸ್ ವಿಲ್ ಬಿ 3 -6 2 -2 ಆಗುತ್ತೆ. ಇದು ಆನ್ಸರ್ ಎಲ್ಲಿದೆ ನೋಡ್ಕೊಂತ ಹೋಗಿ. 3 -6 2 -2 ಆಪ್ಷನ್ ಬಿ ನಲ್ಲಿ ಕಾಣ್ತಾ ಇದೆ. ವೆರಿ ಸಿಂಪಲ್, ಏನು ಕನ್ಫ್ಯೂಷನ್ ಇಲ್ಲ. ಓಕೆನಾ, ತುಂಬಾ ಸಿಂಪಲ್ ಆಗಿರುವಂತಹ ಕ್ವಶನ್. ಇನ್ವರ್ಸ್ ಮೇಲೆ ಫೋಕಸ್ ಮಾಡಿ, ಓಕೆನಾ. ನೆಕ್ಸ್ಟ್, ಇದು ಅಷ್ಟೇ ನಿಮ್ಗೆ ಕ್ರೇಮರ್ಸ್ ರೂಲ್ ಮೇಲೆ ಇರುವಂತಹ ಕ್ವಶನ್. ಕ್ರೇಮರ್ಸ್ ರೂಲ್ ಅಂತ ಏನಿದೆ ನಿಮ್ಗೆ, ಆ ಟಾಪಿಕ್ ಮೇಲೆ ಇರುವಂತಹ ಕ್ವಶನ್. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾನೆ, x + y = 3, 2x + 3y = 8. ದೆನ್ ಲೀನಿಯರ್ x y ವ್ಯಾಲ್ಯೂ ಕೇಳ್ತಿದ್ದಾನೆ. ಸಿಂಪಲ್ ಆಗಿ ನೋಡ್ತಾ ಹೋಗಿ, ಒಂದು ಈಕ್ವೇಶನ್ ಎತ್ಕೊಳ್ಳಿ ಫಸ್ಟ್. ಲೆಟ್ಸ್ ಸೇ x + y, ಟ್ರಯಲ್ ಅಂಡ್ ಎರರ್ ಮುಖಾಂತರ ಮಾಡ್ತೀನಿ ನೋಡಿ. x + y = 3 ಅಂತ ಒಂದು ಈಕ್ವೇಶನ್ ಇದೆಯಲ್ಲನಪ್ಪ. ಓಕೆ, ಅಂದ್ರೆ x ಇಲ್ಲಿರೋದೆಲ್ಲ x, ಇದು y, ಇದು x, ಇದು y, ಇದು x, ಇದು y, x y. ಇದೊಂದು ಈಕ್ವೇಶನ್ ಇಟ್ಕೊಂಡ್ರೆ ಟಕ್ ಅಂತ ಮಾಡ್ಬಿಡ್ಬೋದು. ನೀವು ಎಲಿಮಿನೇಷನ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಸೊ ಎರಡನ್ನು ಆಡ್ ಮಾಡಿದ್ರೆ ಆನ್ಸರ್ 3 ಬರ್ಬೇಕು ನೋಡಿ. ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ಇವೆರಡನ್ನು ಆಡ್ ಮಾಡಿದ್ರೆ 1 - 2 ಆಡ್ ಮಾಡಿದ್ರೆ ಏನ್ ಬರುತ್ತೆ, -1 ಬರುತ್ತೆ. ಓಕೆ, -1 ಆಗಲ್ಲ. ಓಕೆ, ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ, 1 ಮತ್ತೆ 2 ಆಡ್ ಮಾಡಿದ್ರೆ ಏನ್ ಬರುತ್ತೆ, 3 ಬರುತ್ತೆ. ಇದನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ, -1 - 2 ಆಡ್ ಮಾಡಿದ್ರೆ ಏನ್ ಬರುತ್ತೆ, -3 ಬರುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ, -1 + 2 ಆಡ್ ಮಾಡಿದ್ರೆ +1 ಬರುತ್ತೆ. ಈಗ ನಮ್ಗೆ ಯಾವ್ದು ಬರ್ಬೇಕು ಆನ್ಸರ್, ಐ ಶುಡ್ ಗೆಟ್ 3 ಅಲ್ವಾ. ಸೊ ಹಂಗಾಗಿ ಆಪ್ಷನ್ ಬಿ ನಿಮ್ಗೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸಿಂಪಲ್ ಅಷ್ಟೇ, ಟ್ರಯಲ್ ಅಂಡ್ ಎರರ್ ಮಾಡಿದ್ರೆ ಆಪ್ಷನ್ ಇಟ್ಕೊಂಡು ಮಾಡ್ತಾ ಹೋಗ್ಬೇಕು. ನಿಮ್ಗೆ ಇನ್ನೊಂದೇನಂದ್ರೆ DCT ಎಕ್ಸಾಮ್ ಇದು MCQ ಬೇಸ್ಡ್ ಆಗಿರೋದ್ರಿಂದ ನೀನೇನ್ ಆನ್ಸರ್ ನ ಉದ್ಭವಿಸಂಗಿಲ್ಲ, ಕ್ರಿಯೇಟ್ ಮಾಡಂಗಿಲ್ಲ, ಅಲ್ಲೇ ಆನ್ಸರ್ ಕೊಟ್ಟಿರ್ತಾನೆ, ಚೂಸ್ ಮಾಡ್ಬೇಕಷ್ಟೇ. ಓಕೆನಾ, ಸ್ವಲ್ಪ ಶಾರ್ಟ್ ಕಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಬೇಗ ಮಾಡ್ಬಿಡ್ಬೋದು. ಈಗ 2025 ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸ್ ಬರ್ದಿರೋ ಪೇಪರ್ ಯಾವ ತರ ಇತ್ತು ಅಂತ ನೋಡೋದಾದ್ರೆ ನೋಡಿ, ಕ್ವಶನ್ ಅರ್ಥ ಮಾಡ್ಕೊಂತ ಹೋಗಿ. ಇದು ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದಾರೆ ಅಂತ ನಂಗೆ ಅನಲೈಸ್ ಮಾಡ್ತಾ ಹೋಗಿ. ಸೊ ದಿಸ್ ಇಸ್ ದ ಕ್ವಶನ್ ಆನ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಏನ್ ನಾವು ಫಸ್ಟ್ ಟಾಪಿಕ್ ಮಾತಾಡಿದ್ವಿ, ಅದ್ರ ಮೇಲೆ ಕೇಳಿರುವಂತ ಕ್ವಶನ್. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಇದೆ. ಇದ್ರಲ್ಲಿ ಯಾವ್ದಾದ್ರು ಮೆಟ್ರಿಕ್ ಸ್ಟೇಟ್ಮೆಂಟ್ ಗಳಿದಾವೆ, ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದಾನೆ ನೋಡಿ. ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಇದೆ. ಸೊ ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಐಡೆಂಟಿಟಿ ಅಂತ ಇದೆ. ಎವ್ರಿ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಐಡೆಂಟಿಟಿ ಅಂತ ಇದೆ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose each element is 1 is an identity matrix ಅಂತ ಇದೆ. ಯಾವ್ದು ಕರೆಕ್ಟ್ ಅಂತ ಕೇಳಿದಾರೆ. ಸಿಂಪಲ್ ಅಂತಮ್ಮ. ಸೊ ನಿಮ್ಗೆ ಕ್ಲಾಸಿಫಿಕೇಶನ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ, ನಿಮ್ಗೆ ಒಂದು ಡಯಾಗ್ರಾಮ್ ಮುಖಾಂತರ ನಾನು ಕ್ಲಾಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನೋಡಿ. ಯಾವತ್ತೇ ಆಗ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಇದೇನಾಗುತ್ತೆ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗಡೆ ಬರುವಂತವು ನಿಮ್ಗೆ ಫಸ್ಟ್ ಸ್ಟೇಜ್ ಅಲ್ಲಿ ನಿಮ್ಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆನಾ,
ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಬರುವಂತದ್ದು ನಿಮ್ಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಬರ್ತವೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನು, ನಿಮ್ಗೆ ನಾನ್ ಡಯಾಗನಲ್ಸ್ 0 ಇರ್ತವೆ ಎಲಿಮೆಂಟ್ಸ್ ಗಳು. ಡಯಾಗನಲ್ ಮ್ಯಾಟ್ರಿಕ್ಸ್ ಒಳಗಡೆ ಬರುವಂತದ್ದು ಯಾವುದು ನಿಮ್ಗೆ ಹೇಳಿದ್ದೆ, ಇದರಲ್ಲಿ ಬರುವಂತದ್ದು ನಿಮ್ಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಡಯಾಗನಲ್ಸ್ ಏನಾದ್ರು ಸೇಮ್ ಇತ್ತು ಅಂತಂದ್ರೆ ಅವಾಗ ವಿ ಕಾಲ್ ದೆಮ್ ಆಸ್ ಸ್ಕೇಲಾರ್. ಸ್ಕೇಲಾರ್ ಒಳಗಡೆ ಬರುವಂತದ್ದು ಯಾವುದು ಐಡೆಂಟಿಟಿ ಅಂತ ಹೇಳಿದ್ದೆ. ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಸೇಮ್ ಇದ್ರೆ ಸ್ಕೇಲಾರು, ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಒಂದೇ ಇದ್ರೆ ಅವಾಗ ಐಡೆಂಟಿಟಿ ಆಗತ್ತೆ. ಸೊ ಇದರಿಂದ ನಾವು ಈಸಿಯಾಗಿ ಹೇಳ್ಬೋದು ಯಾವ್ದಾದೆಲ್ಲ ಏನೇನು ಅಂತ. ನೋಡಿ, ನೀವು ರಿವರ್ಸ್ ಹೋಗ್ಬೇಕಾಗತ್ತೆ. ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೋಡಿ, ಈಗ ಎವ್ರಿ ಐಡೆಂಟಿಟಿ ಅನ್ನೋದು ಸ್ಕೇಲಾರ್ ಒಳಗಡೆ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎವ್ರಿ ಐಡೆಂಟಿಟಿ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಯಾವ್ದೋ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳಪ್ಪ. ಸೊ ಡೆಫಿನೆಟ್ಲಿ ಸರ್ 1 0 0 1 ಇದೆ ಅಂತ ಅನ್ಕೊಳ್ಳಿ. ಡೆಫಿನೆಟ್ಲಿ ಇದು ಏನ್ ಮ್ಯಾಟ್ರಿಕ್ಸ್ ನಾನು ಬರ್ದಿದ್ದೀನಿ ಇದು ಐಡೆಂಟಿಟಿ ಒಳಗಡೆ ಇದೆ ಅಲ್ವಾ, ಇದು ಇದ್ರೊಳಗಡೆನೂ ಇದೆಯಲ್ವಾ, ಸ್ಕೇಲಾರ್ ಒಳಗಡೆನೂ ಇದೆಯಲ್ವಾ, ಅದು ಸ್ಕೇಲಾರ್ ಒಳಗಡೆನೂ ಕೂಡ ಇದೆ. ಹಂಗಾಗಿ ಯಾವ್ದೋ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಿದ್ಯಾ ಅಂತ ಅಂದ್ರೆ ಅದು ಸ್ಕೇಲಾರ್ ಕೂಡ ಆಗುತ್ತೆ. ಬಟ್ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ನಾಟ್ ಅನ್ ಐಡೆಂಟಿಟಿ ಆಗುತ್ತೆ. ಬಿಕಾಸ್ ಇಲ್ಲಿ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಬರೆದ್ರೆ ಅದು ಸ್ಕೇಲಾರ್ ಒಳಗಡೆ ಬರಲ್ಲ. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ಏನಾದ್ರೂ ಬರೆದ್ರೆ ಆಗೋದಿಲ್ಲ. ಹಂಗಾಗಿ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಐಡೆಂಟಿಟಿ ಅನ್ನೋದು ರಾಂಗ್, ನಾಟ್ ನೆಸರ್ಲಿ ಟ್ರೂ ಆಗುತ್ತೆ. ಎವ್ರಿ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಐಡೆಂಟಿಟಿ ಅಂತ ಅಂದ್ರೆ ನೋಡಿ, ಡಯಾಗನಲ್ ಮ್ಯಾಟ್ರಿಕ್ಸ್ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಬರೀತಿಯಪ್ಪ, ಇಲ್ಲಿ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಬರ್ತದ ಐಡೆಂಟಿಟಿ ಅಂತ ಹೇಳಕ್ಕಾಗತ್ತಾ? ನೋ, ಐಡೆಂಟಿಟಿ ಒಳಗಡೆ ಇದೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಇನ್ನೊಂದೇನೋ ಸ್ಟೇಟ್ಮೆಂಟ್, ಫೋರ್ತ್ ಒನ್, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose each element is 1 then is an identity. ನೋಡು, whose each element is 1 ಇದ್ರೆ ಐಡೆಂಟಿಟಿ ಆಗಲ್ಲ. ಡಯಾಗನಲ್ ಎಲಿಮೆಂಟ್ಸ್ 1 ಇದ್ರೆ ಐಡೆಂಟಿಟಿ. ಸೊ ಇವ್ನು ಹೇಳ್ತಾ ಇರೋದು ಏನಂತ ಅಂದ್ರೆ ಎಲ್ಲಾ ಎಲಿಮೆಂಟ್ 1 1 1 1 ಇದ್ರೆ ಅವಾಗ ಐಡೆಂಟಿಟಿ ಆಗುತ್ತಾ ಅಂತ ಹೇಳ್ತಾನೆ. ನೋ, ಇಟ್ ಇಸ್ ರಾಂಗ್. ಓಕೆನಾ, ಡಯಾಗನಲ್ ಎಲಿಮೆಂಟ್ಸ್ 1 ಇದ್ರೆ ಮಾತ್ರ ಐಡೆಂಟಿಟಿ. ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಇದು ನಿಮ್ಮ 2025 ನಲ್ಲಿ ಕೇಳಿರೋ ಕ್ವಶನ್. ನೆಕ್ಸ್ಟ್, ಇದಕ್ಕೂ ಅಷ್ಟೇ ಕ್ರೇಜಿ ಶಾರ್ಟ್ ಕಟ್ಸ್ ಗಳನ್ನ ಹೇಳ್ಕೊಟ್ಟಿದ್ದೀನಿ. ಶಾರ್ಟ್ ಕಟ್ಸ್ ಕಲಿಲ್ಲ ಅಂತಂದ್ರೆ ನಿಮ್ಗೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇಟ್ ಇಸ್ ಎ ಟೈಮ್ ಫ್ರೇಮ್, ಲಿಮಿಟೆಡ್ ಟೈಮ್ ನಲ್ಲಿ ಕ್ರಾಕ್ ಮಾಡುವಂತಹ ಎಕ್ಸಾಮ್ಸ್ ಇಂಥವನ್ನೆಲ್ಲ ಚೆನ್ನಾಗಿ ಮಾಡ್ಬೇಕಾಗತ್ತೆ ನೀವು. ಸೊ ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾನೆ ಅಂದ್ರೆ ದ ವ್ಯಾಲ್ಯೂ ಆಫ್ ದಿ ಮೆಟ್ರಿಕ್ಸ್. ಇದೊಂದೇನೋ ಮೆಟ್ರಿಕ್ಸ್ ಕೊಟ್ಟಿದ್ದಾನೆ. ಸೊ ಇದ್ರದ್ದು ಡಿಟರ್ಮಿನೆಂಟ್ ಬೇಸಿಕಲಿ ಡಿಟರ್ಮಿನೆಂಟ್ ಏನಾಗುತ್ತೆ ಅಂತ ಕೇಳಿದಾನೆ. ಡಿಟರ್ಮಿನೆಂಟ್ ಏನಾಗುತ್ತೆ ಅಂತ. ಸೊ ವೆರಿ ಸಿಂಪಲ್, ಇದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಅದನ್ನ ಪ್ರೊಪೋರ್ಷನಾಲಿಟಿ ಪ್ರಾಪರ್ಟಿ ಅಂತ ಕರೀತಾರೆ. ಸೊ ಯು ಕ್ಯಾನ್ ಡೀಲ್ ದಿಸ್ ವಿತ್ ಪ್ರೊಪೋರ್ಷನಾಲಿಟಿ ಪ್ರಾಪರ್ಟಿ ಅಂತ ಇದೆ. ನಮ್ಮ ಬುಕ್ಸ್ ಗಳಲ್ಲಿ ಇರುತ್ತಿದ್ದು ಪ್ರೊಪೋರ್ಷನಾಲಿಟಿ ಪ್ರಾಪರ್ಟಿ ಅಂತ. ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬೇಗ ಆನ್ಸರ್ ಮಾಡ್ತಾ ಹೋಗ್ಬೋದು. ನೋಡಿ, ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಇಲ್ಲಿ ಈ ಎರಡೂ ಮ್ಯಾಟ್ರಿಕ್ಸ್ ನಲ್ಲಿ ಈ ಕಾಲಮ್ ನ ಅಬ್ಸರ್ವ್ ಮಾಡಿ ಮತ್ತೆ ಈ ಕಾಲಮ್ ನ ಅಬ್ಸರ್ವ್ ಮಾಡಿ. ಆ ಎರಡೂ ಅಬ್ಸರ್ವ್ ಮಾಡಿದ್ರೆ ಅವೆರಡು ಪ್ರಪೋರ್ಷನಲ್ ಇದಾವೆ. ಸೊ ಹೆಂಗ್ ಗೊತ್ತಾಗುತ್ತೆ ಸರ್ ಪ್ರಪೋರ್ಷನ್ ಅಂತ? ನೋಡಿ, ಈಗ ಈ ಕಾಲಮ್ಗೆ ನೀನೇನಾದ್ರೂ ಮಲ್ಟಿಪ್ಲೈ ದಿಸ್ ವಿತ್ ಲೆಟ್ಸ್ ಸೇ -3 ಅಂತ ಅಂದ್ಕೊಳ್ಳಿ. ಈ ಕಾಲಮ್ಗೆ ಕಾಲಮ್ 1 ಏನಿದೆ -3 ಮಲ್ಟಿಪ್ಲೈ ಮಾಡಿದ್ರೆ ಈ ಕಾಲಮ್ ಬರ್ತಾ ಇದೆ ನೋಡಿ. -3 × 3 -9, -3 × -1 +3, -3 × 2 -6 ಆಗುತ್ತೆ. ಅಂದ್ರೆ ನೀವೇನಂತ ಹೇಳ್ಬೋದು? ಸೊ ವಾಟ್ ಐ ಕ್ಯಾನ್ ಸೇ, C1, ಓಕೆನಾ, C1 and C3 ಆರ್ ಇನ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಇಫ್ ದಿಸ್ ಈಸ್ ಟ್ರೂ ಇನ್ ಎನಿ ಮ್ಯಾಟ್ರಿಕ್ಸ್ ಪ್ರಪೋರ್ಷನ್, then determinant of that matrix is always 0 ಅಂತ ಹೇಳ್ತೀವಿ. on that basis ಇದಕ್ಕೆ ಆನ್ಸರ್ ಸಿ ಆಗುತ್ತೆ. ಇದನ್ನ ಪ್ರಪೋರ್ಷನಾಲಿಟಿ ಪ್ರಾಪರ್ಟಿ. ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರು ಕೂಡ ಆನ್ಸರ್ 0 ಬರ್ಬೋದು. ಬಟ್ ನಿಮಗೆ ಪ್ರಾಪರ್ಟೀಸ್ ಗೊತ್ತಿದ್ರೆ ಹಿಂಗ ಆನ್ಸರ್ ಹೇಳ್ಬೋದು. ಓಕೆನಾ, ಡನ್. ಸೊ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ನ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ನ ಕೇಳಿದರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು, ಇದಕ್ಕೂ ಅಷ್ಟೇ ಐ ಹ್ಯಾವ್ ಗಿವನ್ ಯು ದ ಶಾರ್ಟ್ ಕಟ್. ಆ ಶಾರ್ಟ್ ಕಟ್ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಮೆಟ್ರಿಕ್ಸ್ ಹಿಂಗಿತ್ತೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಸೇ ABCD ಇದೆ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಹೆಂಗ್ ಹೇಳ್ಬೇಕಂದ್ರೆ λ² ಬರಿಬೇಕು. ನೆಕ್ಸ್ಟ್ ಸಮ್ ಆಫ್ ಡಯಾಗನಲ್ಸ್ ಇಂಟು ಲ್ಯಾಂಬ್ಡಾ ಮಾಡ್ಕೋಬೇಕು, ಪ್ಲಸ್ ಡಿಟರ್ಮಿನೆಂಟ್ ಕಂಡು ಹಿಡಿದು ಇಸ್ ಈಕ್ವಲ್ ಟು 0 ಮಾಡ್ಬೇಕು. ಇದು ಆನ್ಸರ್. ಲೆಟ್ಸ್ ಸೇ ಕಮ್ ಟು ದಿಸ್ ಎಕ್ಸಾಂಪಲ್. ನಿಮ್ಗೆ λ² ಮಾಡ್ಬೇಕು, ಮೈನಸ್ ಹಾಕೊಳ್ಳಿ, ಸಮ್ ಆಫ್ ಡಯಾಗನಲ್ಸ್ ಮಾಡಿ. ಸಮ್ ಆಫ್ ಡಯಾಗನಲ್ಸ್ ಏನ್ ಕಾಣ್ತಾ ಇದೆ? 1 ಮತ್ತೆ 4 ಕಾಣ್ತಾ ಇದೆ. ಇಂಟು ಲ್ಯಾಂಬ್ಡಾ ಮಾಡಿ, ಪ್ಲಸ್ ಡಿಟರ್ಮಿನೆಂಟ್ ಎತ್ಕೊಳ್ಳಿ. ಡಿಟರ್ಮಿನೆಂಟ್ ಏನಾಗುತ್ತೆ ಹೇಳಿ? 1 4s are 4 ಮೈನಸ್, ಇವೆರಡರಲ್ಲಿ ಮೈನಸ್ ಇದೆ, ಮಿಡಲ್ ಅಲ್ಲಿ ಪ್ಲಸ್ ಆಗುತ್ತೆ. 3 2s are 6 ಆಗುತ್ತೆ, ಇಸ್ ಈಕ್ವಲ್ ಟು 0 ಆಗುತ್ತೆ.
ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಮ ಕ್ಲಾಸ್ ಅಲ್ಲಿ ಇರುತ್ತೆ, ನೀವು ನೋಡ್ಕೊಳ್ಳಿ, ಆಪ್ ಅಲ್ಲಿ ಇರುತ್ತೆ. ಸೊ ಫೈನಲಿ ದಿಸ್ ವಿಲ್ ಬಿ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 5 ಲ್ಯಾಂಬ್ಡಾ ಪ್ಲಸ್ 10 ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆನಾ? ಇವೆಲ್ಲ ಶಾರ್ಟ್ ಕಟ್ಸ್, ಟಕ್ ಅಂತ ಆನ್ಸರ್ ಹೇಳ್ಬೋದು. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 5 ಲ್ಯಾಂಬ್ಡಾ ಪ್ಲಸ್ 10, ಆಪ್ಷನ್ ಬಿ ನಿಮ್ಗೆ ಕರೆಕ್ಟ್ ಆಗುತ್ತೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್. ಸೊ ಲಾಸ್ಟ್ ಕ್ವಶನ್, ಐ ಹೋಪ್ ಈ ಲಾಸ್ಟ್ ಕ್ವಶನ್ ಇದೆ ಅಂತ DCET 2025 ಲಾಸ್ಟ್ ಕ್ವಶನ್ ನೋಡಿ. ಇದು ಅಷ್ಟೇ ಒಂದು ರಿಸಲ್ಟ್ ನಮ್ಮ ಹತ್ರ ಇದೆ, ಇದು ಭಯಂಕರ ಇಂಪಾರ್ಟೆಂಟ್ ರಿಸಲ್ಟ್ ಅಂತ. ಈ ರಿಸಲ್ಟ್ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ಡೂ ಮಿರಾಕಲ್ಸ್. ಏನಪ್ಪಾ ಅಂತ ಅಂದ್ರೆ, ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ವಿತ್ ಇಟ್ಸ್ ಅಡ್ಜಾಯಿಂಟ್ ಎ, ನಿಮ್ಗೆ ಯಾವತ್ತು ಆನ್ಸರ್ ಡಿಟರ್ಮಿನೆಂಟ್ ಎ ಇಂಟು ಐ ಬರುತ್ತೆ. ಡಿಟರ್ಮಿನೆಂಟ್ ಎ ಇಂಟು ಐ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಭಯಂಕರ ಇಂಪಾರ್ಟೆಂಟ್ ರಿಸಲ್ಟ್ ನ ನೀವು ನೆನ್ಪಿಟ್ಕೋಬೇಕು. ಅವ್ನು ಕ್ವಶನ್ ಕೇಳಿರೋದೇನು? ಎ ಇಂಟು ಅಡ್ಜಾಯಿಂಟ್ ಎ ಕೇಳಿರೋದು, ಎ ಇಂಟು ಅಡ್ಜಾಯಿಂಟ್ ಎನೇ ಕೇಳಿರೋದು. ದಟ್ ಈಸ್ ಈಕ್ವಲ್ ಟು ಎ ಇಂಟು ಅಡ್ಜಾಯಿಂಟ್ ಎ. ಹಂಗೆ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಎ ಇಂಟು ಐ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನಲ್ಲ ಅಣ್ತಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಡಿಟರ್ಮಿನೆಂಟ್ ಎ ಇಂಟು ಐ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ ಎ ಇಂಟು ಐ ವ್ಯಾಲ್ಯೂ ಏನು? -3 0 0 -3 ಅಲ್ವಾ? ಕೇಳಿರೋದೇನು? ಎ ಇಂಟು ಅಡ್ಜಾಯಿಂಟ್ ಎ ಬಂತಲ್ಲ. ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ದಿಸ್. ಓಕೆನಾ? ಎಲ್ಲಿದೆ ಆನ್ಸರ್? ಸೇಮ್ ಆನ್ಸರ್ ಎಂತ ಅದರ ಅರ್ಥ. ಓಕೆನಾ? ಆಪ್ಷನ್ ಡಿ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ತುಂಬಾ ಈಸಿಯೆಸ್ಟ್ ಚಾಪ್ಟರ್. ಎಲ್ಲರೂ ಕೂಡ 4 ಮಾರ್ಕ್ಸ್ ನ ಈಸಿಯಾಗಿ ತಗೋಬಹುದು. ಹಂಗಾಗಿ ನೋಡಿ, ಶಾರ್ಟ್ ಕಟ್ಸ್, ಮೇಜರ್ಲಿ ಶಾರ್ಟ್ ಕಟ್ಸ್ ನೀವು ಕರೆಕ್ಟ್ ಆಗಿ ಓದ್ಕೊಂಡಿದ್ದೀರಾ ಅಂತ ಅಂದ್ರೆ ಈಸಿಯಾಗಿ ಎಲ್ಲಾದ್ರಲ್ಲೂ ಈ ಮೆಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಮಾತ್ರ ತುಂಬಾ ಶಾರ್ಟ್ ಕಟ್ಸ್ ಗಳು ಅವೈಲೇಬಲ್ ಇರುತ್ತೆ. ಸೊ ನಮ್ಮ ಬುಕ್ಸ್ ಅಲ್ಲಿ ಇರುತ್ತೆ, ಅದು ನೋಡ್ಕೊಂತ ಹೋಗಿ. ಸೊ ನಿಮಗೆ ಗೊತ್ತಿದೆ, ಸೊ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ಒಂದು ಹೈ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ಇದೆ. ಕಂಪ್ಲೀಟ್ ಥಿಯರಿ, ಚಾಪ್ಟರ್ ವೈಸ್ PYQs, ಮತ್ತೆ ಮೋರ್ ದನ್ ಟಾಪಿಕ್ ವೈಸ್ 3200ಕ್ಕಿಂತ ಜಾಸ್ತಿ ಕ್ವಶನ್ಸ್, ಟಾಪಿಕ್ ವೈಸ್ ಕ್ವಶನ್ಸ್ ಗಳನ್ನ ಅರೇಂಜ್ ಮಾಡಿದೀವಿ. ಈ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ DCET 90+ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಎಲ್ಲರೂ ಕೂಡ. ಹಂಗಾಗಿ ಈ ಬುಕ್ಸ್ ನ ಪರ್ಚೇಸ್ ಮಾಡಿ. ಸೊ ಇನಾಗ್ರಲ್ ಆಫರ್ ಆಗಿ ನಿಮ್ಗೆ 20% ಡಿಸ್ಕೌಂಟ್ ಇದೆ. ನಿಮ್ಗೆ ಏನಾದ್ರು ಬುಕ್ಸ್ ಬೇಕು ಅಂತಂದ್ರೆ ಇಲ್ಲೇನ್ ನಂಬರ್ ಕೊಟ್ಟಿದೀವಿ, ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮ್ಮ ಅಡ್ರೆಸ್ಗೆ ನಾವು ಬುಕ್ಸ್ ನ ಕೊರಿಯರ್ ಮಾಡ್ತಾ ಹೋಗ್ತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಮೋರ್ ಓವರ್, ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ನಮ್ಮ ಯೂಟ್ಯೂಬ್ ಇರ್ಬೋದು ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ನೀವು ಫಾಲೋ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ನಾವು ಡೈಲಿ ಕ್ವಶನ್ಸ್ ಗಳನ್ನ ರೀಲ್ಸ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ, ಸುಮ್ಮನೆ ಡಮ್ಮಿ ಕ್ವಶನ್ಸ್ ಯಾವ್ದು ಮಾಡೋದಿಲ್ಲ. ಸೊ ಈ ಕ್ವಶನ್ಸ್ ಗಳನ್ನೆಲ್ಲ ನೋಡ್ತಾ ಹೋದಂಗೆ ನಿಮ್ಗೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಇರುವಂತಹ ಪೋಸ್ಟ್ ಗಳನ್ನ ಮಾಡಿರ್ತೀವಿ. ಅವನ್ನೆಲ್ಲ ಸೇವ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಅಂತೂ ತುಂಬಾ ರಿವಿಷನ್ಗೆ ಯೂಸ್ಫುಲ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಕ್ವಾಲಿಟಿ ಕಂಟೆಂಟ್ಗೋಸ್ಕರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.